ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ವಿಕಮ್ಯ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶ್ವೇತಾ. ನಾನು ಲಾಸ್ಟ್ ವಿಡಿಯೋದಲ್ಲಿ ನನ್ನ ತಂಗಿ ಮದುವೆ ಶಾಸ್ತ್ರಗಳು ಹಾಗೆಯೇ ಪ್ರೀ ವೆಡ್ಡಿಂಗ್ ವೀಡಿಯೋಸ್ ಎಲ್ಲ ಹಾಕಿದೆ. ಇವತ್ತು ಅವಳ ಮದುವೆ ಮುಹೂರ್ತದ ದಿನದ ವೀಡಿಯೋಸ್ನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮದುವೆದು ಪೂರಾ ವೀಡಿಯೋಸ್ನ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನಿಲ್ಲಿ ಶೂಟ್ ಮಾಡಲಿಕ್ಕಾಗಿದ್ದು. ನಾನು ಎಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನೋ ಅಷ್ಟನ್ನು ಮಾತ್ರ ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಫುಲ್ ಮದುವೆ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ತುಂಬಾ ಟೈಮ್ ಆಗುತ್ತೆ, ಮತ್ತು ನಮ್ಗೆ ಅಷ್ಟೊಂದು ಪೇಷನ್ಸ್ ಕೂಡ ಇರಲಿಲ್ಲ ಎಲ್ಲನೂ ಶೂಟ್ ಮಾಡೋಷ್ಟು. ಹಾಗಾಗಿ ನಾನು ಎಷ್ಟು ಶೂಟ್ ಮಾಡೋದು ಅಷ್ಟು ಮಾತ್ರ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಂತರದಲ್ಲಿ ಮುಹೂರ್ತ ಎಲ್ಲ ಮುಗಿದ ನಂತರ ಇಲ್ಲಿ ಡೇ ರಿಸೆಪ್ಷನ್ ಕೂಡ ಇತ್ತು. ನೈಟ್ ರಿಸೆಪ್ಷನಿಗೆ ಬರ್ದೇ ಇರೋ ಅಂಥವರೆಲ್ಲ ಡೇ ರಿಸೆಪ್ಷನಿಗೆ ಬಂದಿರ್ತಾರಲ್ಲ. ಮತ್ತು ಮುಹೂರ್ತ ಕೂಡ ಬೆಳಗ್ಗೆ ಬೇಗ ಇದ್ದಿದ್ದರಿಂದ ಸೊ ನಮ್ಮ ಧಾರೆ ಒಯ್ಯೋದೆಲ್ಲ ಬೇಗ ಮುಗಿದು ನೋಡಿ, ಇದು ನನ್ನ ತವರು ಮನೆಯ ಕುಟುಂಬ. ಇದು ನಮ್ಮ ಫ್ಯಾಮಿಲಿ. ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಒಂದು ಫ್ಯಾಮಿಲಿ ಫೋಟೋ ಕೂಡ ತೆಗ್ಸಿದ್ವಿ. ನನಗಂತೂ ತುಂಬ ಖುಷಿಯಾಗುತ್ತೆ ನಾನು ಈ ಕುಟುಂಬಕ್ಕೆ ಸೇರಿರೋಳು ಅಂತ. ಇದರಲ್ಲಿ ಕೆಲವರು ನೆಂಟರು ಇದ್ದಾರೆ ಅಂತ ಅಂದ್ಕೋಬೇಡಿ, ಇದೆಲ್ಲ ನಾವು ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್ಸು. ಹಾಗೆಯೇ ಫೋಟೋಶೂಟ್ ಮುಗಿದ ನಂತರ ಮಕ್ಕಳೆಲ್ಲ ಸೇರಿ ಡ್ಯಾನ್ಸ್ ಮಾಡಿದ್ದಾರೆ. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ ನಂತರ ನಮ್ಮ ಕಡೆ ಮದುವೆ ಎಲ್ಲ ಮುಗಿದ ನಂತರ ಹುಡುಗ ಹುಡುಗಿನ ಕೂರಿಸಿ ಗದ್ಗೆ ಅಂತ ಹಾಕ್ತಾರೆ.
ಎಷ್ಟು ಜನದ ಕಡೆ ಆ ಕಡೆ ಎಲ್ಲ ಈ ಥರ ಮಾಡ್ತಾರೆ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಹಾಸನ, ಮೈಸೂರು, ಮಂಡ್ಯ ಈ ಭಾಗಗಳೆಲ್ಲ ಇದನ್ನು ಮಾಡ್ತಾರೆ ನಿಶ್ಚಿತಾರ್ಥ ಆದ ನಂತರ. ಹಾಗೆಯೇ ಮದುವೆ ಎಲ್ಲ ಮುಗಿದ ನಂತರ ಗದ್ಗೆ ಅಂತ ಹಾಕ್ತಾರೆ. ಅದನ್ನು ಇಲ್ಲಿ ಹಾಕ್ತಾ ಇದ್ದಾರೆ ದೊಡ್ಡವರೆಲ್ಲ ಸೇರಿ. ಹುಡುಗನ ಮನೆ ಹಾಗೆ ಹುಡುಗಿ ಮನೆ ಇಬ್ಬರು ಮನೆಯದು ಕಳಸನ ಇಟ್ಟು ಮಧ್ಯದಲ್ಲಿ, ಹಾಗೆಯೇ ಅದರ ಸುತ್ತ ವೀಳ್ಯದೆಲೆ, ಹಣ್ಣು, ತೆಂಗಿನಕಾಯಿ ಎಲ್ಲ ಜೋಡಿಸಿ ಅದಕ್ಕೆಲ್ಲ ಪೂಜೆ ಮಾಡಿ ಈ ಥರದಲ್ಲಿ ಮಾಡ್ತಾರೆ. ನಿಮ್ಮ ಕಡೆನೂ ಈ ಥರ ಮಾಡ್ತಾರೆ ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾವ್ಯಾವ ಭಾಗದಲ್ಲಿ ಈ ಥರ ಶಾಸ್ತ್ರಗಳೆಲ್ಲ ಮಾಡ್ತಾರೆ ಅಂತ ನಾವು ಕೂಡ ತಿಳ್ಕೊಳ್ತೀವಿ. ನಂತರದಲ್ಲಿ ಇಲ್ಲಿ ಎಲ್ಲ ಮುಗಿದ ನಂತರ ಇಲ್ಲಿ ಮಡ್ಲು ದುಮ್ತಾ ಇದ್ದಾರೆ ಹುಡುಗ ಹುಡುಗಿ ಇಬ್ಬರನ್ನ ಕೂರಿಸಿ. ನಾನು, ನಮ್ಮಮ್ಮ, ನಮ್ಮ ಅತ್ತಿಗೆ ಹಾಗೆಯೇ ನಮ್ಮ ಅತ್ತೆಯರು ಎಲ್ಲ ಸೇರಿ ಮಡ್ಲನ್ನ ತುಂಬಿ ಕಳಿಸಿದ್ವಿ. ಮಡ್ಲು ಎಲ್ಲ ಮಡ್ಲಕ್ಕಿ ಎಲ್ಲ ಇಟ್ಟಾದ ನಂತರ ಇಲ್ಲಿ ಹೆಣ್ಣೊಪ್ಸೋ ಶಾಸ್ತ್ರ, ಗಂಡೊಪ್ಸೋ ಶಾಸ್ತ್ರ ಅಂತ ಇರುತ್ತೆ. ನಮ್ಮ ಹುಡುಗಿನ ಆ ಊರಿನ ಹುಡುಗನ ಮನೆ ಕಡೆ ದೊಡ್ಡವ್ರಿಗೆ ಹೆಣ್ಣೊಪ್ಸ್ತೀವಿ. ಆ ನಂತರ ಹುಡುಗಿ ಮನೆ ಕಡೆಯ ದೊಡ್ಡವ್ರಿಗೆ ಅಥವಾ ಊರಿನ ಮುಖಂಡವ್ರಿಗೆ ಗಂಡೊಪ್ಪಿಸ್ತೀವಿ. ಈ ಥರ ಒಂದು ಶಾಸ್ತ್ರ ಇದೆ ನಮ್ಮ ಕಡೆ. ಎಲ್ಲ ಹೆಣ್ಮಕ್ಳು ಲೈಫಲ್ಲೂ ಇದೊಂದು ಎಮೋಷನಲ್ ಸಿಚುಯೇಷನ್ ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮಂದಿರಿಗೂ ಅಷ್ಟೇ, ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಾರೆ, ಖುಷಿ ಒಂದು ಕಡೆ, ಆದರೆ ಎಲ್ಲರನ್ನೂ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ದುಃಖ ಒಂದು ಕಡೆ. ಸೊ ಇದೇ ದುಃಖದಲ್ಲಿ ನಾವು ಕೂಡ ಅವಳನ್ನ ಕಳಿಸ್ಕೊಡ್ತೀವಿ.